ಹಾಯ್, ನಾನು ಸಂದೀಪ್ ಫ್ರಮ್ ಟೆಕ್ ಇನ್ ಕನ್ನಡ. ನಾನು ನಿಮಗೆ ಇವತ್ತು ಒಂದು ವಿಡಿಯೋದಲ್ಲಿ ನಾವು ನಮ್ಮ ಆಂಡ್ರಾಯ್ಡ್ ಸ್ಮಾರ್ಟ್ಫೋನಲ್ಲಿ ಮಾಡ್ತಾ ಇರುವಂಥ 5 ದೊಡ್ಡ ತಪ್ಪುಗಳ ಬಗ್ಗೆ ತಿಳಿಸ್ಕೊಡ್ತೀನಿ. ಹೌದು, ನೀವೇನಾದರೂ ಇದುವರೆಗೂ ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೆಳಗಡೆ ಸಬ್ಸ್ಕ್ರೈಬ್ ಅಂತ ರೆಡ್ ಬಟನನ್ನು ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ. ಹೌದು, ನಾವು ಆಂಡ್ರಾಯ್ಡ್ ಸ್ಮಾರ್ಟ್ಫೋನ್ನ ಯೂಸ್ ಮಾಡಬೇಕಾದ್ರೆ ತುಂಬ ತಪ್ಪನ್ನು ಮಾಡ್ತೀವಿ. ಅದರಲ್ಲಿ ಮೊದಲನೇದೇನೆಂದರೆ ನಾವು ರೀಸೆಂಟ್ ಆ್ಯಪ್ ಟ್ರೈಯನ್ನು ಕ್ಲಿಯರ್ ಮಾಡೋದು. ಹೌದು, ನಾವು ರೀಸೆಂಟಾಗಿ ಯೂಸ್ ಮಾಡಿರುವಂಥ ಆ್ಯಪನ್ನೆಲ್ಲ ರ್ಯಾಮ್ ಕ್ಲಿಯರ್ ಮಾಡಬೇಕು ಅಂದ್ಬಿಟ್ಟು ಹೋಮ್ ಬಟನ್ ಲಾಂಗ್ ಪ್ರೆಸ್ ಮಾಡಿಬಿಟ್ಟು ಎಲ್ಲ ಕ್ಲಿಯರ್ ಮಾಡಿಬಿಡೋದು. ಅದು ಮಾಡೋದು ತಪ್ಪು. ಏನಕ್ಕೆ ಅಂದರೆ ನೆಕ್ಸ್ಟ್ ಟೈಮ್ ಏನಾದರೂ ನೀವು ಒಂದು ಅಪ್ಲಿಕೇಶನ್ ಓಪನ್ ಮಾಡಿದಾಗ ಫಾಸ್ಟಾಗಿ ಓಪನ್ ಆಗಬೇಕು ಅಂದರೆ ಆ ರೀಸೆಂಟ್ ಆ್ಯಪ್ ಟ್ರೈನ ಕ್ಲಿಯರ್ ಆಗಿರಬಾರ್ದು. ನೀವು ಕ್ಲಿಯರ್ ಮಾಡಿದರೆ ಆ ಒಂದು ಕೆಶೆ ಇರುತ್ತಲ್ಲ ಅದರ ಕ್ಲಿಯರ್ ಆಗಿಬಿಡುತ್ತೆ. ಅದರಿಂದ ನೆಕ್ಸ್ಟ್ ಟೈಮ್ ಏನಾದರೂ ನೀವು ಒಂದು ಅಪ್ಲಿಕೇಶನ್ ಓಪನ್ ಮಾಡಿದಾಗ ಅದು ತುಂಬ ಸ್ಲೋಗಿ ಓಪನ್ ಆಗುತ್ತೆ. ಅದರಿಂದ ನಾವು ಯಾವುದೇ ಕಾರಣಕ್ಕೂ ಈ ಒಂದು ರೀಸೆಂಟ್ ಆ್ಯಪ್ ಟ್ರೈಯನ್ನು ಕ್ಲಿಯರ್ ಮಾಡಬಾರ್ದು. ಇನ್ನು ಎರಡನೇದು, ನೀವು ಅನ್ನೋನ್ ಸೋರ್ಸಸ್ಸಿಂದ ಅಪ್ಲಿಕೇಶನ್ನ ಇನ್ಸ್ಟಾಲ್ ಮಾಡ್ಕೊಳ್ಳುವಂಥದ್ದು. ಹೌದು, ನೀವು ಗೂಗಲ್ ಸರ್ಚ್ ಮಾಡ್ತೀರಾ, ಯಾವುದೊಂದು ಅಪ್ಲಿಕೇಶನ್ ನಿಮಗೆ ಪ್ಲೇಸ್ಟೋರಲ್ಲಿ ಸಿಗೋಲ್ಲ, ಅದನ್ನು ಗೂಗಲ್ ಸರ್ಚ್ ಮಾಡ್ತೀರಾ, ಅಲ್ಲಿ ಡೌನ್ಲೋಡ್ ಮಾಡ್ಕೊಂಡು ಇನ್ಸ್ಟಾಲ್ ಮಾಡ್ಕೊಳ್ಳೋದು ಒಳ್ಳೆಯದಲ್ಲ. ಏನಕ್ಕೆ ಅಂದರೆ ಯಾವುದೋ ಸ್ಪ್ಯಾಮ್ ವೆಬ್ಸೈಟಿಂದ ನೀವು ಡೌನ್ಲೋಡ್ ಮಾಡ್ಕೊಂಡು ಇನ್ಸ್ಟಾಲ್ ಮಾಡಿಕೊಂಡ್ರೆ ಅದರಲ್ಲಿರುವಂಥ ವೈರಸ್ಗಳಿದ್ರೂ ಇರ್ಬೋದು. ಬಟ್ ನೀವು ಪ್ಲೇಸ್ಟೋರ್ ಡೌನ್ಲೋಡ್ ಮಾಡಿಕೊಂಡ್ರೆ ಅದನ್ನೆಲ್ಲ ಸ್ಕ್ಯಾನ್ ಮಾಡಿರುತ್ತೆ. ಈ ಒಂದು ಪ್ಲೇಸ್ಟೋರ್ ಗೂಗಲ್ ಫುಲ್ ಸ್ಕ್ಯಾನ್ ಮಾಡಿರುತ್ತೆ. ಅದರಿಂದ ಯಾವುದೋ ವೈರಸ್ ಇರುವಂಥ ಅಪ್ಲಿಕೇಶನ್ ಎಲ್ಲ ಪ್ಲೇಸ್ಟೋರಲ್ಲಿ ಸಿಗೋಲ್ಲ. ನೀವೇನಾದರೂ ಗೂಗಲಿಂದ ಸರ್ಚ್ ಮಾಡಿ ಅದರಲ್ಲಿ ಡೌನ್ಲೋಡ್ ಮಾಡಿಕೊಂಡ್ರೆ ವೈರಸ್ ಬರುವಂಥ ಸಾಧ್ಯತೆ ಇರುತ್ತೆ. ಅದರಿಂದ ನೀವು ಅನ್ನೋನ್ ಸೋರ್ಸಸ್ಸನ್ನು ಅನ್ನೋನ್ ಅಪ್ಲಿಕೇಶನ್ನ ನೀವು ಇನ್ಸ್ಟಾಲ್ ಮಾಡ್ಕೊಳ್ಳೋದು ಒಳ್ಳೆಯದಲ್ಲ. ಇನ್ನು ಮೂರನೇದು, ನೀವು ನಿಮ್ಮ ಬ್ಯಾಟ್ರಿ ಸೇವರ್ ಆ್ಯಪ್ ಅಂತ ಹಾಕೋತಿರ್ತೀರ. ಬ್ಯಾಟ್ರಿ ಸೇವರ್, ನಮ್ಮ ಬ್ಯಾಟ್ರಿ ತುಂಬ ಜಾಸ್ತಿ ಹೊತ್ತು ಬರಲಿ ಅಂದ್ಬಿಟ್ಟು ಬ್ಯಾಟ್ರಿ ಸೇವರ್ ಅಪ್ಲಿಕೇಶನ್ ಆಗಿರ್ಬೋದು, ಅಥವಾ ರ್ಯಾಮ್ ಕ್ಲಿಯರ್ ಅಪ್ಲಿಕೇಶನ್, ಬೂಸ್ಟರ್ಸ್ ಅಂತೆಲ್ಲ ಬರುತ್ತೆ. ಅದನ್ನೆಲ್ಲ ಇನ್ಸ್ಟಾಲ್ ಮಾಡ್ಕೊಳ್ಳೋದು ಕೂಡ ವೇಸ್ಟು. ಅದು ಸುಮ್ಮನೆ ನಿಮ್ಮ ಇಂಟರ್ನಲ್ ಮೆಮೊರಿ ಮತ್ತು ನಿಮ್ಮ ಮೊಬೈಲ್ನಿರುವಂಥ ರ್ಯಾಮ್ ಕೂಡ ವೇಸ್ಟ್ ಆಗುತ್ತೆ. ಅದರಿಂದ ನಾವು ಯಾವುದೇ ಕಾರಣಕ್ಕೂ ಈ ಬ್ಯಾಟ್ರಿ ಬೂಸ್ಟರ್ ಆಗಿರ್ಬೋದು ಅಥವಾ ಈ ಒಂದು ರ್ಯಾಮ್ ಸೇವರ್ ಈ ರೀತಿ ಅಪ್ಲಿಕೇಶನ್ನ ಹಾಕೊಳ್ಳೋದ್ರಿಂದ ಯಾವುದೇ ಕಾರಣಕ್ಕೂ ಯೂಸ್ ಇಲ್ಲ. ಅದನ್ನು ಹಾಕೊಳ್ಳು ಕೂಡ ಬಾರ್ದು. ಇನ್ನು ನಾಲ್ಕನೇದು, ನಾವು ಈ ಒಂದು ಬ್ಯಾಂಕ್ ಯೂಸರ್ ಐ ಡಿ ಆಗಿರ್ಬೋದು, ಬ್ಯಾಂಕಿಂದು ಬ್ಯಾಂಕ್ ಅಕೌಂಟ್ ನಂಬರ್ ಆಗಿರ್ಬೋದು, ಬ್ಯಾಂಕ್ ಪಾಸ್ವರ್ಡ್ ಆಗಿರ್ಬೋದು, ಅದನ್ನು ಕಾಂಟ್ಯಾಕ್ಟಲ್ಲಿ ಸೇವ್ ಮಾಡ್ಕೋತಾ ಇರ್ತೀವಿ. ಅಥವಾ ಒಂದು ನೋಟ್ ಪ್ಯಾಡ್ ಥರ ಯಾವುದೋ ಒಂದು ಡೆಸ್ಕ್ಟಾಪಲ್ಲಿ ವಿಡ್ಜೆಟ್ ಇರುತ್ತೆ, ಅದರಲ್ಲಿ ಸೇವ್ ಮಾಡ್ಕೋತಾ ಇರ್ತೀವಿ. ಅದು ಕೂಡ ಒಳ್ಳೆಯದಲ್ಲ. ಆ ರೀತಿ ಮಾಡಬಾರ್ದು. ಏನಕ್ಕೆ ಅಂದರೆ ಆ ಅಪ್ಲಿಕೇಶನ್ ಯಾರ್ದಿರುತ್ತೆ ಅವರು ಅದನ್ನು ಟ್ರ್ಯಾಕ್ ಮಾಡುವಂಥ ಸಾಧ್ಯತೆ ಇರುತ್ತೆ. ಅದರಿಂದ ನಾವು ಈ ನಿಮ್ಮ ಪಾಸ್ವರ್ಡ್ ಆಗಿರ್ಬೋದು, ನಿಮ್ಮ ಯೂಸರ್ ಐ ಡಿ ಆಗಿರ್ಬೋದು, ಯಾವುದೇ ಒಂದು ಸೆಕ್ಯೂರಿಟಿ ನಿಮ್ಗೇನಿರುತ್ತೆ, ಪರ್ಸ್ನಲ್ ಏನು ಇನ್ಫಾರ್ಮೇಷನ್ ಇರುತ್ತೆ, ಅದನ್ನು ಯಾವುದೇ ಕಾರಣಕ್ಕೂ ಈ ಕಾಂಟ್ಯಾಕ್ಟರ್ ಆಗಲಿ ಅಥವಾ ಈ ಒಂದು ವಿಡ್ಜೆಟ್ ಆಗಲಿ ಸೇವ್ ಮಾಡ್ಕೊಂಬಿಡಿ. ಅದು ಕೂಡ ಒಳ್ಳೆಯದಲ್ಲ. ಇನ್ನು 5ನೇ ತಪ್ಪು ನಾವು ಮಾಡ್ತಾ ಇರೋದೇನು ಅಂದರೆ, ಈ ಒಂದು ಅಪ್ಲಿಕೇಶನ್ನ ಇನ್ಸ್ಟಾಲ್ ಮಾಡಬೇಕಾದ್ರೆ ಅದಕ್ಕೆ ಯಾವ ಪರ್ಮಿಷನ್ ಬೇಕೋ ಆ ಪರ್ಮಿಷನ್ ಮಾತ್ರ ಕೊಡಬೇಕು. ಇದ್ರ ಬಗ್ಗೆ ಒಂದು ಸಪ್ರೇಟ್ ವೀಡಿಯೋ ಕೂಡ ಮಾಡಿದ್ದೀನಿ, ಕ್ಲಿಕ್ ಮಾಡಿ ಆ ವಿಡಿಯೋ ಕರ್ಕೊಂಡೋಗುತ್ತೆ. ಯಾವ ಪರ್ಮಿಷನ್ ಬೇಕು ಆ ಪರ್ಮಿಷನ್ ಕೊಟ್ಟರೆ ಸಾಕು. ಯಾವುದಾದ ಪರ್ಮಿಷನ್ ನಾವು ಕೊಡುವಂಥ ಅವಶ್ಯಕತೆ ಇಲ್ಲ. ಈಗೊಂದು ಗ್ಯಾಲರಿ ಫೋಟೋವನ್ನು ನೋಡುವಂಥ ಅಪ್ಲಿಕೇಶನ್ಗೆ ನಮ್ಮ ಫೈಲ್ ಮ್ಯಾನೇಜರ್ ರೀಡ್ ಮಾಡುವಂಥ ಪರ್ಮಿಷನ್ ಇದ್ದರೆ ಸಾಕು, ಬೇರೆ ಇನ್ಯಾವ ಪರ್ಮಿಷನ್ ಕೂಡ ಬೇಕಾಗಿಲ್ಲ. ಈ ರೀತಿ ನಾವು ಯಾವ ಪರ್ಮಿಷನ್ ಕೊಡ್ತಿದ್ದೀವಿ ಅಂತ ನೋಡ್ಕೊಂಬಿಟ್ಟು ಒಂದು ಅಪ್ಲಿಕೇಶನ್ನ ಇನ್ಸ್ಟಾಲ್ ಮಾಡ್ಕೊಬೇಕಾಗುತ್ತೆ. ನಿಮಗೆ ಗೊತ್ತಾಗಿದೆ ಅನ್ಕೋತೀನಿ. ಇದಿಷ್ಟು ನಾವು ಸ್ಮಾರ್ಟ್ಫೋನಲ್ಲಿ, ಆ್ಯಂಡ್ರಾಯ್ಡ್ ಫೋನಲ್ಲಿ ಮಾಡ್ತಿರುವಂಥ 5 ತಪ್ಪುಗಳು. ಇನ್ನೂ ತುಂಬ ತಪ್ಪುಗಳಿದೆ. ನಾನು ಕೂಡ ಈ ತಪ್ಪನ್ನು ಮುಂಚೆ ಮಾಡ್ತಿದ್ದೆ, ನೀವು ಮಾಡ್ತೀರಾ ಅಂತ ಅನ್ಕೋತೀನಿ. ನೀವೇನಾದರೂ ಮಾಡಿದರೆ, ಬೇರೆ ಇನ್ಯಾವ ತಪ್ಪನ್ನು ಮಾಡ್ತಿದ್ದೀರಾ, ನಿಮಗೆ ಅನಿಸಿದ್ರೆ ಕೆಳಗಡೆ ಕಾಮೆಂಟಲ್ಲಿ ತಿಳಿಸಿ. ನಿಮಗೆ ಅಂದರೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಜೊತೆ. ಇದೇ ರೀತಿ ನಮ್ಮ ಬೇರೆ ಬೇರೆ ವಿಡಿಯೋಗಳಿಗೆ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.